ನಮಸ್ಕಾರ ವೀಕ್ಷಕರೇ, ನನ್ನ ವಿಡಿಯೋ ಚಾನಲ್ಗೆ ತಮಗೆ ಸ್ವಾಗತ. ಇಷ್ಟು ದಿನ ರಾಜಕೀಯ ವಿಶ್ಲೇಷಣೆಗಳ ಮುಗಿದು ನಮ್ಮ ಕರ್ನಾಟಕದಾಗಂತೂ ಇಲೆಕ್ಷನ್ ಮುಗಿದವು. ಸ್ವಲ್ಪ ಹುಬ್ಬಳ್ಳಿ ಧಾರವಾಡ ಒಳಗೆ ಮಳೆ ಆಗ್ಲಕತ್ತದ, ಮುಂಗಾರು ಮಳೆ ಜಲ್ದಿ ಆಗ್ಲಕತ್ತದ. ಸ್ವಲ್ಪ ಸಂತೋಷ ಆಗ್ಯದ ಮನಸ್ಸಿಗೆ. ಅಂದರೆ ಏನದ, ಅಲ್ಲ ಅವು ಎಷ್ಟು ಇದಾವೆ ಗೊತ್ತಿಲ್ಲ, ಆದರೆ ಏನದ ಏರ್ ಕಂಡೀಷನ್ ಕ್ಲೈಮೇಟ್ ಆಗ್ಯದ ಹುಬ್ಬಳ್ಳಿ ಒಳಗೆ. ಸ್ವಲ್ಪ ತಂಪಾಗ್ಯದ, ಬಿಸಿಲು ಭಾಳ ಇದ್ದಿದ್ದು ಕಡಿಮೆ ಆಗ್ಯದ. ಎಲ್ಲ ಕಡೆನೂ ಆಗಿರ್ಬೋದು ಮಳೆ, ಎಲ್ಲ ಕಡೆ ಆಗ್ಲಕತ್ತದ. ಒಂದು ಶುಭ ಸೂಚನೆ ಅದ. ಹಾಗೆ ಆಗೋತ್ ಹೋದ್ರೆ ಸ್ವಲ್ಪ ಏನದ, ರೈತರಿಗೆ ಬೆಳೆ ಮಳೆ ಎಲ್ಲ ಆಯ್ತು ಅಂದ್ರೆ ಜಗತ್ತು ಸಮೃದ್ಧಿಯಿಂದ ಇರ್ತದೆ. ಈಗ ಯಾಕಂದ್ರೆ 3 ವರ್ಷ ಕೊಟ್ಬಿಟ್ಟದು ಕೈ ಮಳೆ ಹಿಂಗಾಗ್ಯದ. ಅದು ಸಿದ್ದರಾಮಯ್ಯ ಬಂದಂದ್ರೆ, ಕಾಂಗ್ರೆಸ್ ಗೌರ್ಮೆಂಟ್ ಬಂತಂದ್ರೆ ಮಳೆನೇ ಬರೋಂಗಿಲ್ಲ ಅಂತ ಹೇಳ್ತಾರೆ ಇಲ್ಲಿ. ಹಂಗೆ ಏನೋ ಅದು ಗೊತ್ತಿಲ್ಲ. ಮತ್ತು ಯಾಕಂದ್ರೆ ನಾವು ಕಾಂಗ್ರೆಸ್ ವಿರೋಧಿಗಳಲ್ಲ, ಹಂಗೆ ಅನ್ನಕ್ಕೆ ಹೋಗ್ಬಾರ್ದು. ಈಗ ಮೋದಿ ಗ್ಯಾರಂಟಿ ಮೇಲೆ ಇಲೆಕ್ಷನ್ನು ಮುಗಿಲಕ್ಕೆ ಬಂದವು. ಅದು ಮೋದಿ ಗ್ಯಾರಂಟಿ ಮೇಲೆ ಇಲೆಕ್ಷನ್ ಮಾಡತ್ತಾರ. ಅದು ಎಲ್ಲಿಗೆ ಬರ್ತದೆ 4ನೇ ತಾರೀಕು ಗೊತ್ತಾಗ್ತದೆ. ಇಲೆಕ್ಷನ್ ಬಗ್ಗೆ ಏನು ಮಾತಾಡೋದು ಬೇಡ. ಈಗ ಒಂದು ವಿಚಾರ ಏನಪ್ಪ ಅಂದ್ರೆ, ಬಂಗಾರ 74,000 ರೂಪಾಯಿಗೆ ಒಂದು ತೊಲಿ. ಶುಡ್ ಅಂಡರ್ಸ್ಟ್ಯಾಂಡ್ ದಿ ಎಕನಾಮಿ ಆಫ್ ದ ವರ್ಲ್ಡ್. ಬಂಗಾರ ರೇಟ್ ಹೆಂಗೆ ಜಾಸ್ತಿ ಆಗ್ತದೆ, ನಮ್ಮ ರೂಪಾಯಿ ಏನದ ಡಾಲರ್ ಇದ್ರೆ ಕುಸಿತು ಅಂದರೆ ಹೆಚ್ಚಾಗಿಬಿಡ್ತದೆ. ಅದಕ್ಕೆ ಬಂಗಾರ ರೇಟ್ ಜಾಸ್ತಿ ಆಗ್ತದೆ. ಇದೆಲ್ಲ ಯಾರು ಕಂಟ್ರೋಲ್ ಮಾಡ್ಯಾರ? ಮೋದಿಯವರು ನಿನ್ನೆ ಭಾಷಣ ಮಾಡೋ ಮುಂದೆ ಹೇಳಾಕತ್ತಿದ್ರು ಏನಂದ್ರೆ, ನಾ ಇಲ್ಲಾರ್ದೆ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತಂದ್ರೆ 4-5 ಪಟ್ಟು ಜಾಸ್ತಿ ಆಗ್ತಿದ್ವು ಅಂತ ತಿಳ್ಕೊಂಡು ಎಲ್ಲ ದಿನಸಿ ಸಾಮಾನುಗಳು ಅದೆಲ್ಲ. ಯಾಕಂದ್ರೆ ಯುದ್ಧ ನಡೀತಂದ್ರೆ ಅದು ಇರಾನ್ ಇಸ್ರೇಲ್ ಅವು ಏನು ಸೌದಿ ಅರೇಬಿಯಾ ಇವು ಏನು ಎಣ್ಣೆ ಸಪ್ಲೈ ಮಾಡೋ ಏನು ರಾಷ್ಟ್ರಗಳು ಅದಾವು, ಡಿಸೈಡ್ ದಿ ಎಕನಾಮಿ ಆಫ್ ದಿ ವರ್ಲ್ಡ್. ಜಗತ್ತಿನ ಎಕನಾಮಿನ ಅವು ಇದು ಮಾಡ್ತಾವೆ. ಅವ್ರ ಮೇಲೆ ಡಿಪೆಂಡ್ ಅದು ಇಡೀ ಜಗತ್ತು. ಅದ್ರಾಗ ಇಂಡಿಯಾ ಅಂದರೂ ಅವ್ರ ಮೇಲೆ ಡಿಪೆಂಡ್ ಅದು. ಯಾಕಂದ್ರೆ 140 ಕೋಟಿ ಜನಸಂಖ್ಯೆ ಅದ. ಎಲ್ಲರ ಮನೆ ಮುಂದೆ 2-3 ಕಾರ 2-3 ಗಾಡಿ ಅದಾವೆ. ಎಲ್ಲರಿಗೂ ಮುಂಜಾನೆ ಎದ್ರೆ ಪೆಟ್ರೋಲ್ ಬೇಕೆ. ಹೀಗಾಗಿ ಟುಡೇ ಐ ಹ್ಯಾವ್ ಹರ್ಡ್ ದಟ್ 74,000 rupees ಫಾರ್ 10 grams of gold. It is not affordable for the common people. ಬಟ್ ಎಕನಾಮಿ ಹೆಂಗೆ ಬಂದದ ಅದ ಮೋದಿಯವರು ಅದೇ ಹೇಳತ್ತಾರ. ಇಷ್ಟೆಲ್ಲ ಮಾಡೀನಿ ಅದಕ್ಕಂದ್ರೆ ಅವರು ತಿಳ್ಕೊಂಡು ಮಾಡ್ಯಾರ, ವರ್ಲ್ಡ್ ಎಕನಾಮಿ ಅರ್ಥ ಮಾಡ್ಕೊಂಡು ಮಾಡ್ಯಾರ. ಇರಾನ್ ಜೋಡಿ ಒಪ್ಪಂದಗಳದಾವ ನಮ್ಮ ದೇಶದ್ದು. ಸ್ಟಿಲ್ ಯಾಕಂದ್ರೆ ವಾಣಿಜ್ಯ ವ್ಯವಹಾರ ಸಂಬಂಧ ಭಾಳ ಅದಾವ. ಇವತ್ತು ಅಸಾವುದ್ದೀನ್ ಓವೈಸಿದು ನಾವೊಂದು ಇಂಟರ್ವ್ಯೂ ಕೇಳಾಕತ್ತಿದ್ದೆ. ಎಂದರೆ ಮೋದಿ ಇಫ್ತಿಯಾರ್ ಕೂಟ ಮಾಡ್ಯಾನ, ನನ್ನ ಡ್ರೈವರ್ ಮುಸಲ್ಮಾನರು ಅದಾರ ಅವರು ಅದಾರ ಅಂತ ಹೇಳ್ತಾನೆ. ಆದರೆ ಎಲ್ಲರೂ ಹೋಗ್ಯಾನ, ನಾವು ಮುಸಲ್ಮಾನರು ಓಣಿಗೆ ಹೋಗ್ಯಾನ. 3 ತಲಾಕ್ ಏನದ ನಮ್ಮ ಶರಿಯಾ ಕಾನೂನು ವಿರುದ್ಧ ಅದ, ಅದನ್ನು ಜಾರಿಗೆ ಮಾಡ್ತಾರೆ. ಅದಕ್ಕೆಲ್ಲ ಇವರು ಬಾಳಾಸಾಹೇಬ್ ಠಾಕ್ರೆ, ಉದ್ಧವ್ ಠಾಕ್ರೆ ಮತ್ತು ಯಾರು ಅರವಿಂದ್ ಕೇಜ್ರಿವಾಲ್ ಎಲ್ಲ ಸಪೋರ್ಟ್ ಮಾಡಿದರು. ಹಿಂಗೆ ನಾವು ಇದ್ದದ್ದು ಹೇಳಾಕತ್ತಿದ್ದ. ಈಗ ಶರಿಯಾ ಕಾನೂನು ಮನುಷ್ಯನೇ ಅವನು. ಏನು ಇರಾನ್ ಅಧ್ಯಕ್ಷ ಸತ್ತ ಅವನು ಉಗ್ರವಾದಿ, ಉಗ್ರ ಇಸ್ಲಾಮಿಸ್ಟ್. ಮೊಸಾದ್ ಅನ್ನೋದು ಒಂದು ಇದು ಇಸ್ರೇಲ್ದ ಇಂಟೆಲಿಜೆನ್ಸ್ ಏಜೆನ್ಸಿ ಫಾರ್ ಇಂಟರ್ನಲ್ ಸೆಕ್ಯೂರಿಟಿ ಆಫ್ ದ್ಯಾಟ್ ಕಂಟ್ರಿ. ದೇ ಹ್ಯಾವ್ ಡನ್ ಸಚ್ ಕೆಲವೊಂದು ಈ ಟೈಪ್ ಏನದ ಇವು ಮಾಡ್ಯಾರ ಅವರು ಜಗತ್ತಿನೊಳಗೆ. ಈಗ ತಮ್ಮ ದೇಶಕ್ಕೆ ವಿರೋಧವಾಗಿ ಏನು ಕೆಲಸ ಮಾಡ್ತಿರ್ತಾರೆ ಅವ್ರನ್ನ ಮುಗಿಸೋದೇ ಅವ್ರ ಕೆಲಸ. ಈಗ ಅವ್ರ ಜೋಡಿ ಯುದ್ಧ ಮಾಡೋಕ್ಕಿಂತ ಏನದ, ಅವ ಏನು ಸೇಡ್ ತೀರಿಸ್ಕೊಂಡು ಈಗ ಜಗತ್ತಿನಾಗ ಎಲ್ಲ ಕಡೆ ನಡೆದದ.
ಅಜರ್ಬೈಜಾನ್ದ ಒಬ್ಬರು ಪೈಲಟ್ ಜೋಡಿ ಕೂಡಿ ಅವ ಸುಸೈಡ್ ಬಾಂಬರನ್ನು ಮಾಡಿ ಆ ಪೈಲಟ್ ಏನದ ಬ್ಲಾಸ್ಟ್ ಮಾಡ್ಯಾರ. 4 ಮಂದಿ ಪೈಲಟ್ ಇರ್ತಾರೆ, ಅದ್ರಾಗ ಒಬ್ಬಂಗೆ ರೊಕ್ಕ ಕೊಟ್ಟರು. ಅವ ತನ್ನ ಜೀವ ಹಾಳು ಮಾಡ್ಕೊಳಾನ. ಬಟ್ ಅವ ಏನು ಮಾಡ್ಯಾನ, ವಿದೇಶಾಂಗ ಸಚಿವ ಮತ್ತು ಹಿಂಗೆ ಭಾಳ ಸಲ ಮಾಡ್ಯಾರ ಅವರು. ಈಗ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ನಾವು ಇರಾನ್ದವ ಹಿ ಮೇ ಡಿಕ್ಲೇರ್ ವಾರ್ ಅಗೇನ್ಸ್ಟ್ ಇಸ್ರೇಲ್. ಯಾಕಂದ್ರೆ ಅದಕ್ಕೆ ಫೋರ್ಸ್ ಭಾಳ ನಡೆದವು ಇಸ್ರೇಲ್ದೊಳಗೆ, ಆಮೇಲೆ ಇರಾನ್ದೊಳಗೆ. ಅವ್ರಿಗೆಲ್ಲ ಗೊತ್ತಾಗ್ಬಿಟ್ಟದು, ಬೇಗ ಹೊಡೆದಾರ ಇವರೇ ಅಂತ ತಿಳ್ಕೊಂಡು. ಯಾಕಂದರೆ ಇಂಥ ಆಪ್ರೇಷನ್ಸ್ ಭಾಳ ಮಾಡ್ಯಾರ ಅವರು ಇಸ್ರೇಲ್ದವ್ರು. ದಿಸ್ ಈಸ್ ದ ಇಂಟೆಲಿಜೆನ್ಸಿ ಆಫ್ ದ ವಾರ್. ಈ ಟೈಪ್ ಮಾಡ್ತಾರೆ. ಆದ್ರೆ ನಮ್ಮ ದೇಶ ಏನದ 4 ದಿನ ಶೋಕಾಚರಣೆ ಮಾಡ್ಯಾರ. ಇರಾನ್ ಅಧ್ಯಕ್ಷ ಸತ್ ಸಂಬಂಧ 4 ದಿನ ನಮ್ಮ ಭಾರತದ ಧ್ವಜವನ್ನು ಅರ್ಧಕ್ಕೆ ಇಳಿಸಿ ಶೋಕಾಚರಣೆ ಮಾಡ್ಯಾರ. ಯಾಕಂದ್ರೆ ಇರಾನ್ ಜೋಡಿ ನಮ್ಮ ಒಪ್ಪಂದ ಅದಾವು, ಬಿಸ್ನೆಸ್ ಒಪ್ಪಂದ ಅದಾವ, ಕೆಲವೊಂದು ಪ್ರಾಜೆಕ್ಟ್ಸ್ ಅದಾವೆ, ಎಷ್ಟೋ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡ್ಯಾರ ಓನ್ಲಿ ಬಿಕಾಸ್ ಆಫ್ ಆಯಿಲ್ ಆ್ಯಂಡ್ ಗ್ಯಾಸ್. ಅದು ಇರ್ಲಿಕ್ಕಂದ್ರೆ ನಮ್ಮಲ್ಲಿ ಸತ್ತ ಹೋಗ್ತಾರೆ ಮಂದಿ, ಕೂಳಿಲ್ಲ ನೀರಿಲ್ಲ ಅನ್ಕೋತ. ಇಲ್ಲೆಲ್ಲ ಏನು ಮಾಡ್ಯಾರ, ನಮ್ಮ ದೇಶದೊಳಗೆ ಇಂಟರ್ನಲ್ ಪೊಲಿಟಿಷಿಯನ್ಸ್ ಅವ್ರಿಗೇನೂ ಗೊತ್ತಿಲ್ಲದು, ಜಗತ್ತಿನ ವ್ಯವಹಾರ ಏನೂ ಗೊತ್ತಿಲ್ಲಾರ್ದಂಗೆ ಈ ಕೆಲವು ಮಂದಿ ಸಿದ್ದರಾಮಯ್ಯನಂಥವ್ರು, ಡಿ ಕೆ ಶಿವಕುಮಾರ್ ಏನಾರೇ ಮಾತಾಡ್ತಾನೆ ಚಿಲ್ಲರ್. ಒಂದು ಚೀಫ್ ಮಿನಿಸ್ಟ್ರ್ ಆಗಿ ಪ್ರೈಮ್ ಮಿನಿಸ್ಟ್ರಿಗೆ ಯಾಕಂದ್ರೆ ಮಾತಾಡ್ತಾರೆ. ಅವ್ರದ್ದೆಲ್ಲ ಕೂಡ 2 ಸ್ಟೇಟ್ನಾಗ ಇದು ಇಲ್ಲ, ಏನು ಆಳಿಕೆ ಇಲ್ಲ. ಒಬ್ಬ ಆರಿಸ್ ಬಂದಂದ್ರೆ ಅವ್ರು ಸಾಹೇಬ್ರು ಅಂತಾರೆ. ಇಲ್ಲ ನಂಗೆ ಸಾಹೇಬ್ರು ಅಂದ್ರೆ ಅಂಥವ್ರಿಗೆ ಸಾಹೇಬ್ರು ಅನ್ನೋದಿಲ್ಲ. ಸಾಹೇಬತ್ತು ಒಂದು ಏನು ಪಿಕ್ಚರ್ ಬಂದಿತ್ತು, ಹೂ ಹ್ಯಾವ್ ಸ್ಯಾಕ್ರಿಫೈಸ್ಡ್ ದೇರ್ ಲೈಫ್ ಟು ದಿ ಸೊಸೈಟಿ, ದ್ಯಾಟ್ ಫೆಲೋ ಇಸ್ ದ ಸಾಹೇಬ್. ಇವರೆಲ್ಲ ಏನದ ನಮ್ಮಲ್ಲಿ ಒಮ್ಮೆ ಆರಿಸ್ ಬಂದಂದ್ರೆ ಸಾಹೇಬ್ರು. ಜಗತ್ತು ಇಲ್ಲಿಗೆ ಬಂದದ. ಆದರೆ ಈಗ ಎಷ್ಟು ಇಂಟೆಲಿಜೆನ್ಸಿ ಟೈಪ್ ಅದು ಇರಾನ್ ಅಧ್ಯಕ್ಷನ ಹೊಡಿಸ್ಯಾರ ತಿಳ್ಕೊಂಡು ಈಗ ಇಟ್ ಈಸ್ ಕನ್ಫರ್ಮ್ಡ್, ಏನು ತಪ್ಪೇ ಇಲ್ಲ ಅದು. ಯಾಕಂದ್ರೆ ಅವ್ರದ್ದು ಪ್ರೆಸಿಡೆಂಟನ್ನು ಪ್ಲೇನ್ ಹೋಗ್ಬೇಕಂದ್ರೆ 4 ಮಂದಿ ಪೈಲಟ್ ಇರ್ತಾರೆ, ಮತ್ತು ಅದನ್ನು 10 ಸಲ ಚೆಕ್ ಮಾಡಿಬಿಟ್ಟಿರ್ತಾರೆ. ಅದೇನು ಆಕ್ಸಿಡೆಂಟ್ ಆಗೋ ಚಾನ್ಸೇ ಇರೋಂಗಿಲ್ಲ. ಈಗ ಬರೀ ಪ್ರೆಸಿಡೆಂಟ್ ಅಷ್ಟೇ ಸತ್ತಿಲ್ಲ, ವಿದೇಶಾಂಗ ಸಚಿವ ಅವ್ರ ಜೋಡಿ ಇದ್ದು 4 ಮಂದಿ ಪೈಲಟ್ಸ್ ಎಲ್ಲರೂ ಸತ್ತಾರೆ, 15-20 ಮಂದಿ ಸತ್ತಾರೆ. ಇದಕ್ಕೆಲ್ಲ ಕಾರಣ ಇಸ್ರೇಲ್ ಅಂತ ತಿಳ್ಕೊಂಡು ನಡೆದೋದ. ದಯಮಾಡಿ ಏನದಂದ್ರೆ ನಾವು ಮೋದಿಯವ್ರ ಸಪೋರ್ಟರ್ಸ್ ಅಲ್ಲ, ಬಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್ ಆಫ್ ದ ವರ್ಲ್ಡ್. ಜಗತ್ತು ಬರೀ ಬಸ್ ಫ್ರೀ ಮಾಡಿದ್ರೆ 2000 ಪಟ್ಟೆ 500 ಪಟ್ಟೆ ಏನು ಆಗೋದಿಲ್ಲ. ಅವು ಮಾಡೋದ್ರಿಂದ ಏನಾಗ್ಬಿಟ್ಟದ, ಸಮಾಜವನ್ನು ಒಡೆಯೋದು ಹಾಳು ಮಾಡೋದು ಆ ಕೆಲಸ ಮಾಡಬೇಡ್ರ ಅಂತ ಹ್ಯಾಂಗಾರ ಮಾಡಿ ದೇಶವನ್ನು ಕೂಡಿಸ್ರಿ, ಆರಾಮಿರ್ರಿ, ಇರುತ್ತನ ಆರಾಮಿರೋದ್ರೆ ಮಾಡಬೇಕು. ಇದಕ್ಕೆ ದಯಮಾಡಿ ಇದೊಂದು ಸಲ ಮೋದಿಯವ್ರು ಏನು ಹೇಳತ್ತಾರೆ, ಒಂದು ವಿಡಿಯೋ ನೋಡಿದೆ ಅವರು, ನಾ ಇನ್ನೂ ಮಾಡ್ತೀನಿ ಯಾಕೆ ಈಗ ಮಾಡಿದ್ದು ಸಾಕಾಗಿಲ್ಲಪ್ಪ, 10 ವರ್ಷ ಇದ್ದು ಮತ್ತು ಅದಕ್ಕೆ ಇಟ್ಟೆಲ್ಲ ಭಾಷಣ ಮಾಡ್ಬೇಕು, ಅಡ್ಡಾಡ್ಬೇಕು, ರಗಡ್ ಮಾಡಿ ಎಲ್ಲ ಮತ್ತೆ ಅದಕ್ಕೆ ಅಡ್ಡಾಡ್ಬೇಕು, ತಾನೇ ಹಾಕ್ತಾರೆ ಮಂದಿ ಹೋಗ್ತತಿ, ಎಲ್ಲರೂ ವಿಚಾರ ಮಾಡ್ಬೋದು. ಆದರೆ ಹಿ ಹ್ಯಾಸ್ ಡನ್ ಸಮ್ ಲಾಟ್ ಆಫ್ ಮಿಸ್ಟೇಕ್ಸ್, ಹಿ ನೋ ದ್ಯಾಟ್. ಯಾಕಂದರೆ ನೀವು ಬೇರೆ ದೇಶದ ತುಲನೆ ಒಳಗೆ ಅವ್ರು ಕಂಪೇರ್ ಮಾಡ್ಕೊಂಡು ನಮ್ಮ ದೇಶವನ್ನು ಆಳ್ಬೇಕಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಯಾಕಂದ್ರೆ ಇಲ್ಲಿ ಜನಾಂಗ ಬೇರೆ ಅದಾವು, ಜಾತಿಗಳು ಬೇರೆ ಅದಾವೆ. ಈ ಕೆಲವೊಂದು ದೇಶದೊಳಗೆ ಕ್ರಿಶ್ಚಿಯಾನಿಟಿನೇ ಅದ, ಕೆಲವೊಂದು ದೇಶದೊಳಗೆ ಇಸ್ಲಾಮಿಕ್ ಕಂಟ್ರಿ ಅದಾವೆ. ನಮ್ದು ಹಿಂದೂ ಕಂಟ್ರಿನಲ್ಲ, ಈ ಕಡೆ ಇಸ್ಲಾಂ ಕಂಟ್ರಿ ಇಲ್ಲ, ಈ ಕಡೆ ಕ್ರಿಶ್ಚಿಯನ್ ಕಂಟ್ರಿ. 1,00,000 ಜಾತಿ ಅದಾವೆ, 1,00,000 ಗುಡಿ ಅದಾವು, 1,00,000 ಮಂದಿ ಅದಾವೆ. ಎಲ್ಲರೂ ಒಬ್ಬೊಬ್ಬರನ್ನ ಆರಾಧನೆ ಮಾಡ್ತಾರೆ. ಹೆಂಗೆ ಅವ್ರನ್ನೆಲ್ಲ ತೊಗೊಂಡು ಹೋಗ ಭಾಳ ಕಠಿಣ ಅದು. ಏನೋ ಇದೊಂದು ಸಲ ತಮ್ಮ ಆಶೀರ್ವಾದದಿಂದ ನಮ್ಮ ಮೋದಿಯವರು ಆರಿಸಿ ಬಂದ್ರಂದ್ರೆ ಕೆಲವೊಂದು ಎಕ್ಸ್ಟ್ರಾ ಇವು ಏನಂದರೆ ಕೊಡುಗೆಗಳಂದ್ರೆ ಏನಂದರೆ, ಜನ ಆರಾಮಿರೋಕ್ಕೆ ನಾ ಮಾಡ್ತೀನಿ, ನಾ ಬಡ ಕುಟುಂಬದಿಂದ ಬಂದೀನಿ, ನನಗೆ ದೇವರು ಅದರ ಸಂಬಂಧ ಹುಡ್ಸ್ಯಾನ, ಮತ್ತೊಂದೇನು ಕೆಲಸ ಇಲ್ಲ ನಂದು, ನಾ ಅದನ್ನೇ ಮಾಡ್ತೀನಿ ಅಂತ ಹೇಳ್ತಾರೆ, ಮಾಡ್ಯಾಕತ್ತಾರ ಅವರು. ಇಲ್ಲಿ ವಿರೋಧಿಗಳು ಅದಾರ, ಮತ್ತು ಇವು ಜನಾಂಗೀಯ ದ್ವೇಷಗಳು ಅದಾವೆ.
ಮತ್ತು ಭಾಳ ಶಾಣ್ಯರು ಅದಾರ ನಮ್ಮ ದೇಶದೊಳಗೆ, ಅವ್ರಿಗೆಲ್ಲ ಕನ್ವಿನ್ಸ್ ಮಾಡೋದು ಆಗೋದು. ಶುಭರಾತ್ರಿ, ನಮಸ್ಕಾರಗಳು.